ಮನೋಮಯ ಟಿವಿ ಮಾತು ಮಂಥನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ಮಾತು ಮಂಥನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಸುತ್ತಲಿನ ಘಟನಾವಳಿಗಳ ಬಗ್ಗೆ ಅವಲೋಕನ ಮಾಡ್ತಾ ಇತಿಹಾಸದ ಪುಟಗಳಲ್ಲಿನ ಕೆಲವು ಪ್ರಮುಖ ಘಟನೆಗಳನ್ನು ಕೂಡ ನಾವು ಪ್ರಮುಖ ವ್ಯಕ್ತಿಗಳ ಬಗ್ಗೆ ಕೂಡ ನಾವು ಆಗಾಗ ಅವಲೋಕನ ಮಾಡ್ತಾ ಇರ್ತೀವಿ. ತಮಗಾಗಿ, ನಮ್ಮೆಲ್ಲರ ಒಂದು ಒಳಿತಿಗಾಗಿ. ಒಟ್ಟಾರೆ ಈ ಮಾತು ಮಂಥನ ಕಾರ್ಯಕ್ರಮದ ಉದ್ದೇಶ ಒಂದು ಆರೋಗ್ಯಕರವಾದ ಸಮಾಜವನ್ನು ನಿರ್ಮಾಣ ಮಾಡೋದೇ ಆಗಿದೆ. ಇವತ್ತಿನ ನಮ್ಮ ಮಾತು ಮಂಥನ ಕಾರ್ಯಕ್ರಮದಲ್ಲಿ ನಾವು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಈ ದೇಶಕ್ಕೆ ಒಂದು ಸಮರ್ಥವಾದ ಸಂವಿಧಾನವನ್ನು ನೀಡಿದಂತಹ ಮಹಾನ್ ಪುಣ್ಯಪುರುಷ ಅವರು. ಅವರ ಕಾರಣಕ್ಕಾಗಿಯೇ ನಾವು ಇವತ್ತು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಈ ಮಾತನ್ನು ಯಾರೂ ತಳ್ಳಿ ಹಾಕೋದಕ್ಕೂ ಕೂಡ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿದ್ದಾರೆ. ಇಂತಹ ಅಂಬೇಡ್ಕರ್ ಅವರನ್ನು ನಮ್ಮ ರಾಜಕೀಯ ಪಕ್ಷಗಳು ಹೇಗೆಲ್ಲ ತಮ್ಮ ಹಿತಾಸಕ್ತಿಗಳ ಸಲುವಾಗಿ ಬಳಸಿಕೊಳ್ಳುತ್ತಿವೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ನಮ್ಮ ಮಾತು. ಅದಕ್ಕೆ ನಾವು ಬರೋದಕ್ಕಿಂತ ಮುಂಚೆ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸಮರ್ಥ ವ್ಯಕ್ತಿ, ಇಡೀ ಜಗತ್ತು ಅವರನ್ನು ಯಾವ ಕಾರಣಕ್ಕಾಗಿ ಇವತ್ತು ಆರಾಧಿಸುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಂಶಗಳನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯ ಪೂರ್ವ ಅಂದರೆ 1947ಕ್ಕೆ ನಮಗೇನು ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂತು, ಅದಕ್ಕಿಂತಲೂ 20 ವರ್ಷ ಮುಂಚಿತವಾಗಿಯೇ ಅವರು ಸ್ವಾತಂತ್ರ್ಯ ಸಂಗ್ರಾಮದಿಂದ ನಾನು ಹಿಂದೆ ಸರಿತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಗಾಂಧೀಜಿಯವರಿಗೆ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ನನ್ನ ಅಸ್ಪೃಶ್ಯ ಜನಾಂಗಕ್ಕೆ, ಶೋಷಿತ ಜನಾಂಗಕ್ಕೆ ತಮ್ಮಿಂದ ಯಾವುದೇ ನ್ಯಾಯ ಸಿಗ್ತಾ ಇಲ್ಲ. ಆಮೇಲೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ನನ್ನ ಅಸ್ಪೃಶ್ಯ ಜನರಿಗೆ, ನನ್ನ ಬಾಂಧವರಿಗೆ ಯಾವುದೇ ಸ್ಥಾನವೇ ಇಲ್ಲ ಅಂತ ಕಾರಣಕ್ಕೆ ನಾನು ಯಾವ ಕಾರಣಕ್ಕಾಗಿ ತಮಗೆ ಸಪೋರ್ಟ್ ಮಾಡಬೇಕು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಈ ಮಾತನ್ನು 1931 ಆಗಸ್ಟ್ 14ನೇ ತಾರೀಕು ಗಾಂಧಿ ಮತ್ತು ಅಂಬೇಡ್ಕರ್ ಒಬ್ಬರು ಪರಸ್ಪರ ಭೇಟಿಯಾದಾಗ ಚರ್ಚೆಗೆ ಬರುತ್ತೆ. ಈ ಸಂದರ್ಭದಲ್ಲಿ ಗಾಂಧೀಜಿ ಅವರನ್ನು ಅಂಬೇಡ್ಕರ್ ಕೇಳಿದಾಗ ಅವಾಗ ಗಾಂಧೀಜಿಯವರು ಹೇಳ್ತಾರೆ, ನೋಡ್ರಿ, ನನಗೆ ಅಸ್ಪೃಶ್ಯ ಜನಾಂಗದ ಬಗ್ಗೆ ಯಾವತ್ತೂ ಒಲವಿದೆ ಅನ್ನೋದನ್ನು ನಾನು ಇದನ್ನು ಮತ್ತೆ ಹೇಳಬೇಕಾಗಿಲ್ಲ. ಅದನ್ನು ನೀವು ಹುಟ್ಟೋದಕ್ಕಿಂತ ಮುಂಚೆಯಿಂದನೂ ನಾನು ಅಂತಹ ಒಂದು ಒಲವನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ಅನ್ನೋ ಮಾತನ್ನು ಗಾಂಧೀಜಿಯವರು ಹೇಳ್ತಾರೆ. ಆದರೆ ಈ ಮಾತನ್ನು ಅಂಬೇಡ್ಕರ್ ಅವರು ಒಪ್ಪೋದಿಲ್ಲ. ಅವರು ಒಂದು ಮಾತನ್ನು ಹೇಳ್ತಾರೆ, ನೀವು ಕಾಂಗ್ರೆಸ್ ಸಮಿತಿಯಲ್ಲಿ ಸದಸ್ಯತ್ವವನ್ನು ಪಡಿತಕ್ಕಂಥವರಿಗೆ, ಕಾಂಗ್ರೆಸ್ ಸಮಿತಿಯಲ್ಲಿ ಇರ್ತಕ್ಕಂತಹ ಅಂದಿನ ಕಾಲದ ನಾಯಕರಿಗೆ ಖಾದಿಯನ್ನು ಧರಿಸಬೇಕು ಅಂತಕ್ಕಂಥ ಕಂಡೀಷನನ್ನು ಹಾಕ್ತೀರಿ. ಆ ಖಾದಿಯನ್ನು ಕಟ್ಕೊಂಡು ಏನಾಗಬೇಕಿದೆ, ಅದರ ಬದಲು ಈ ಸಮಿತಿನಲ್ಲಿ, ಕಾಂಗ್ರೆಸ್ ಸಮಿತಿನಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ, ಸದಸ್ಯರಿಗೆ ತಾವು ಒಬ್ಬ ತಮ್ಮ ಕುಟುಂಬಗಳಲ್ಲಿ ಅಥವಾ ತಮ್ಮ ಕುಟುಂಬದ ಆಶ್ರಯದಲ್ಲಿ ಒಬ್ಬ ಯಾರಾದರೂ ದಲಿತ ವ್ಯಕ್ತಿಗಳಿಗೆ ಒಂದು ಉದ್ಯೋಗವನ್ನು ಕೊಡೋದಾಗಲಿ, ಅವರ ಹಿತವನ್ನು ಕಾಪಾಡ್ತಕ್ಕಂಥ ವ್ಯಕ್ತಿಯನ್ನಾಗಲಿ, ಅವರ ಜೊತೆ ಸಮುದಾಯದ ಜನರ ಜೊತೆ ಒಂದು ವಾರಕ್ಕೆ ಒಂದು ಊಟ ಅಥವಾ ಏನಂತ ಕರಿತೀವಿ ನಾವು, ಪಂಕ್ತಿ ಊಟವನ್ನು ಮಾಡ್ತಕ್ಕಂಥ, ದೊಡ್ಡ ಮನಸ್ಸನ್ನು ಮಾಡ್ತಕ್ಕಂಥ ವ್ಯಕ್ತಿ ಮಾಡಬೇಕು ಅಂತಕ್ಕಂಥ ಒಂದು ಕಂಡೀಷನನ್ನು ತಾವು ಹಾಕಬೇಕಿತ್ತು. ಹಾಗಾದಾಗಲೇ ನಾವು ಈ ದೇಶದಲ್ಲಿ ಜಾತಿ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ತಮಗೆ ಆ ನಿಟ್ಟಿನಲ್ಲಿ ಯಾವುದೇ ಒಲವು ಇಲ್ಲ ಅಂತಕ್ಕಂಥ ಮಾತನ್ನು ನೇರವಾಗಿ ಅಂಬೇಡ್ಕರ್ ಅವರು ಹೇಳ್ತಾರೆ. ಮುಂದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ಈ ನಮ್ಮ ಧನಂಜಯ್ ಖೀರ್ ಅವರು ತಮ್ಮ ಪುಸ್ತಕದಲ್ಲಿ ದ ಅಂಬೇಡ್ಕರ್ ಲೈಫ್ ಆ್ಯಂಡ್ ಮಿಷನ್ ಅನ್ನೋ ಪುಸ್ತಕದಲ್ಲಿ ಇದನ್ನು ತುಂಬ ಚೆನ್ನಾಗಿ ಅವರು ದಾಖಲಿಸ್ತಾರೆ. ಇದಾದ ನಂತರ ಫೆಬ್ರವರಿ 26, 1955ರಲ್ಲಿ ಅಂಬೇಡ್ಕರ್ ಅವರು BBC ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ನೇರವಾಗಿ ಹೇಳ್ತಾರೆ. ಅವರೇನೆಂದರೆ, ಗಾಂಧೀಜಿಯವರನ್ನು ಕುರಿತು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಾದ ಯಾಕೆ ಅಂಧ ಪ್ರೇಮವನ್ನು ತೋರಿಸ್ತಾ ಇದ್ದಾವೋ ಗೊತ್ತಿಲ್ಲ, ಅವರಿಗೆ ಅಸ್ಪೃಶ್ಯರ ಬಗ್ಗೆ ಯಾವುದೇ ಒಲವಿಲ್ಲ, ಅವರನ್ನು ಮೇಲ್ತರ್ತಕ್ಕಂಥ ಯಾವುದೇ ಒಂದು ಕಾರ್ಯಯೋಜನೆ ಅವರ ಹತ್ರ ಇಲ್ಲ, ಆದಾಗ್ಯೂ ಅವರನ್ನು ಆರಾಧಿಸ್ತಾ ಇವೆ, ಅವರೊಬ್ಬ ಇತಿಹಾಸ ಪುರುಷರಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳ್ತಾರೆ. ಅಷ್ಟೊಂದು ಕಡಾಖಂಡಿತವಾದಿ, ನಿಷ್ಠುರವಾದಿ ಅಂಬೇಡ್ಕರ್ ಅವರು. ಇಲ್ಲಿ ಅಂಬೇಡ್ಕರ್ ಅವರನ್ನು ನಾವು ಇನ್ನೊಂದು ಆಯಾಮದಲ್ಲಿ ನೋಡೋದಾದರೆ, ಅವರು ಅತ್ಯಂತ ಹೆಚ್ಚು ಓದಿದವರು. ಆಗಿನ ಕಾಲಕ್ಕೂ ಮತ್ತು ಈಗಿನ ಕಾಲಕ್ಕೂ ಕೂಡ ಅಂಬೇಡ್ಕರ್ ಅವರಷ್ಟು ಹೆಚ್ಚು ಓದಿದವರನ್ನ ನಾವು ಎಲ್ಲಿ ಹುಡುಕೋದಕ್ಕೆ ಸಾಧ್ಯ ಇಲ್ಲ, ಸಿಕ್ಕೋದು ಇಲ್ಲ. ಆ ಕಾರಣಕ್ಕೆ ನಾವು ಅಂಬೇಡ್ಕರ್ ಅವರನ್ನು ಹೆಚ್ಚು ಆರಾಧಿಸ್ತೀವಿ. ಯಾಕಂದರೆ ಅವರೊಬ್ಬ ಮಹಾನ್ ಬುದ್ಧಿವಂತರು, ಸಮರ್ಥರು, ಜ್ಞಾನದಿಂದ
ಜ್ಞಾನಕೋಶ ಆಗಿದ್ದರು ಅವರು. ನಡೆದಾಡುವ ವಿಶ್ವಕೋಶ ಅನ್ನೋ ಪದ ಏನಾದರೂ ಅದಕ್ಕೆ ಒಬ್ಬ ವ್ಯಕ್ತಿಗೆ ಸಲ್ಲಬೇಕು ಅನ್ನೋದಾದರೆ ಅದು ಅಂಬೇಡ್ಕರ್ ಅವರಿಗೆ ಖಂಡಿತ ಒಪ್ಪುತ್ತೆ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಬೇಡ್ಕರ್ ಅವರು ಬಾಂಬೆಯ ಎಲ್ಫಿನ್ಸ್ಟನ್ ಕಾಲೇಜಿಂದ BA ತಗೋತಾರೆ, BA ಡಿಗ್ರಿನ ಮಾಡ್ತಾರೆ. ಇದಾದಮೇಲೆ ಕೊಲಂಬಿಯಾ ಯೂನಿವರ್ಸಿಟಿಯಿಂದ, ಆಮೇಲೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಿಂದ ಮೂರು PhDಗಳನ್ನು ಪಡೀತಾರೆ. ಒಬ್ಬ ವ್ಯಕ್ತಿ ಈಗಿನ ಕಾಲಕ್ಕೆ ಒಂದು PhD ಪಡಿಬೇಕಾದ್ರೆ ಅವನ ಜೀವನದ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಆಗಿರುತ್ತೆ. ಆದರೆ ಅಂಬೇಡ್ಕರ್ ಅವರು ಮೂರು PhDಗಳನ್ನು ಪಡೀತಾರೆ. ಅಷ್ಟೊಂದು ಸಮರ್ಥ ವ್ಯಕ್ತಿಯವರಾಗಿದ್ದರು. ಅದರ ಜೊತೆಗೆ ಓದುವುದರ ಜೊತೆಗೆ ಅವರಿಗೆ ಗಾರ್ಡನಿಂಗ್ ಮಾಡೋದು, ಅಂದರೆ ತೋಟವನ್ನು ಬೆಳೆಸ್ತಕ್ಕಂಥದ್ದು, ನಾಯಿಗಳನ್ನು ಸಾಕುವಂಥದ್ದು ಭಾಳ ಇಷ್ಟವಾದ ಕೆಲಸ ಆಗಿತ್ತು ಅವರಿಗೆ. ಅದನ್ನು ಹವ್ಯಾಸ ಆಗಿತ್ತು. ಇನ್ಸೈಡ್ ಏಷ್ಯಾ ಅಂತಕ್ಕಂಥ ಪುಸ್ತಕದಲ್ಲಿ ಜಾನ್ ಗುಂತರ್ ಅಂತಕ್ಕಂಥ ಒಬ್ಬ ಲೇಖಕರು ಬರೀತಾರೆ, ಅಂಬೇಡ್ಕರ್ ಅವರಿಗೆ ಓದಿನ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. 1938ರಲ್ಲಿ ಗುಂತರ್ ಅಂಬೇಡ್ಕರ್ ಅವರ ಬಾಂಬೆಯಲ್ಲಿರ್ತಕ್ಕಂತಹ ರಾಜಗೃಹಕ್ಕೆ ಭೇಟಿ ಕೊಟ್ಟಾಗ ಅವರ ಲೈಬ್ರರಿಯಲ್ಲಿ 8,000 ಪುಸ್ತಕಗಳಿದ್ದವು. ಮುಂದೆ ಅಂಬೇಡ್ಕರ್ ಅವರು ತೀರಿ ಹೋಗುವ ಸಂದರ್ಭದಲ್ಲಿ ಅವರು ಅಲ್ಲಿಗೆ ಭೇಟಿ ಕೊಟ್ಟಾಗ 35,000ಕ್ಕಿಂತಲೂ ಹೆಚ್ಚಿನ ಪುಸ್ತಕಗಳು ಅವರ ಲೈಬ್ರರಿಯಲ್ಲಿ ಇದ್ದವು. ಅಂದರೆ ಅಷ್ಟರ ಮಟ್ಟಿಗೆ ಅವರು ಒಬ್ಬ ಜ್ಞಾನ ಪಿಪಾಸುವಾಗಿದ್ದರು. ಓದೋದಂದರೆ ಅಷ್ಟಿಷ್ಟ ಅವರಿಗೆ. ಓದೋದನ್ನು ಅವರ ಸ್ವಾರ್ಥಕ್ಕಾಗಿ ಬಳಸ್ಕೊತಿರಲಿಲ್ಲ. ತನ್ನ ಸಮುದಾಯದ, ಈ ದೇಶದ ತುಳಿತಕ್ಕೆ ಒಳಪಟ್ಟ ಜನರನ್ನು ಮೇಲೆತ್ತೋದಕ್ಕೆ ಏನು ಬೇಕು, ಆ ಕಾರ್ಯಕ್ರಮಗಳನ್ನು ರೂಪಿಸುವ ಸಲುವಾಗಿ ಯಾವ ಒಂದು ಜ್ಞಾನ ಬೇಕು, ಆ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಅದನ್ನು ಪಡೆಯೋದಕ್ಕೆ ಪುಸ್ತಕಗಳನ್ನು ಓದ್ತಿದ್ರು. ಶಂಕರಾನಂದ ಶಾಸ್ತ್ರಿಯವರು, ಇವರು ಅಂಬೇಡ್ಕರ್ ಅವರ ಅತ್ಯಂತ ನಿಕಟವರ್ತಿ. ಇವರು ಮೈ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಮೆಮೊರೀಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಪುಸ್ತಕದಲ್ಲಿ ಅವರು ಬರೀತಾರೆ. ಏನಂದರೆ, ಒಂದು ಸರ್ತಿ ಡಿಸೆಂಬರ್ 20, 1944ರಲ್ಲಿ ದಿಲ್ಲಿಯ ಜಾಮಾ ಮಸೀದಿ ಏರಿಯಾನಲ್ಲಿ ಅಂಬೇಡ್ಕರ್ ಅವರು ನಡಿ ವಾಕಿಂಗ್ ಹೋಗಿ ಬರೋಣ ಅಂತ ಶಂಕರಾನಂದ ಶಾಸ್ತ್ರಿ ಅವ್ರನ್ನ ಕರೀತಾರೆ. ಅದಕ್ಕೆ ಅವರು ಇಷ್ಟೊತ್ತಿನಲ್ಲಿ ಯಾಕೆ ಅಂದರೆ, ಇಲ್ಲ ನಡಿ ಅಂತೇಳಿ ಮಧ್ಯಾಹ್ನದ ಊಟದ ಸಂದರ್ಭದಲ್ಲಿ ಹೋದಾಗ ಆ ಒಂದು ಜಾಮಾ ಮಸೀದಿ ಏರಿಯಾ ಅನ್ನೋದು ಹಳೆಯ ಪುಸ್ತಕಗಳನ್ನು ಮಾರ್ತಕ್ಕಂಥ ಒಂದು ಫೇಮಸ್ ಅಡ್ಡ ಆಗಿತ್ತು. ಆ ಅಡ್ಡನಲ್ಲಿ ಹೋದಾಗ, ಸರ್ ಊಟಕ್ಕೆ ಟೈಮ್ ಆಗ್ತದೆ, ನಾವು ಊಟ ಮಾಡೋಣ ಅಂದಾಗ ಅಂಬೇಡ್ಕರ್ ಯಾವ ಕಾರಣಕ್ಕೂ ಊಟಕ್ಕೆ ಒಪ್ಪೋದಿಲ್ಲ. ಅವರು ಪುಸ್ತಕಗಳನ್ನು ಖರೀದಿ ಮಾಡೋ ಸಲುವಾಗಿ ಓಡಾಡ್ತಾರೆ. ತುಂಬ ಹೊತ್ತು ಓಡಾಡಿ 2 ಡಜನ್ ಪುಸ್ತಕಗಳನ್ನು ಅವತ್ತು ಖರೀದಿ ಮಾಡ್ತಾರೆ. ಆ ಪುಸ್ತಕಗಳನ್ನು ಅವ್ರ ಹತ್ರ ಒಂದು ಅಭ್ಯಾಸ ಏನಿತ್ತು ಅಂದರೆ, ಯಾವುದೇ ಕಾರಣಕ್ಕೂ ಅವ್ರ ಹತ್ರ ಇರೋ ಪುಸ್ತಕಗಳನ್ನು ಇನ್ನೊಬ್ಬರಿಗೆ ಕೊಡ್ತಿರ್ಲಿಲ್ಲ. ಯಾರಾದರೂ ಪುಸ್ತಕಗಳನ್ನು ಓದಬೇಕಂತಿದ್ದರೆ ನನ್ನ ಲೈಬ್ರರಿಗೆ ಬನ್ನಿ, ನನ್ನ ಲೈಬ್ರರಿಯಲ್ಲಿ ಕೂತ್ಕೊಂಡು ನೀವು ನನ್ನ ಜೊತೆ ಕೂತ್ಕೊಂಡು ಬೇಕಾದ್ರೆ ಓದಿ ಅನ್ನೋ ಮಾತನ್ನು ತುಂಬ ಮುಕ್ತವಾಗಿ ಅವರು ಆಹ್ವಾನವನ್ನು ಕೊಡ್ತಿದ್ದರು. ಇದೇ ಕಾರಣಕ್ಕೇ ಅವರು ಅಂಬೇಡ್ಕರ್ ಅವರಿಗೆ, ನಾನು ಇನ್ನೊಂದು ಮಾತು ಹೇಳಿದ್ದೆ, ನಾಯಿಗಳನ್ನು ಸಾಕೋದಂದ್ರೆ ತುಂಬ ಇಷ್ಟ ಅಂತ. ಅವರ ನಾಮದೇವ ನಿಮ್ಗಡೆ ಅಂತಕ್ಕಂಥ ಒಬ್ಬ ಲೇಖಕರು ಅಂಬೇಡ್ಕರ್ ತೀರಾ ಹತ್ತಿರದ ಅನುಯಾಯಿ. ಇನ್ ದ ಟೈಗರ್ ಶ್ಯಾಡೋ ಆಟೋಬಯೋಗ್ರಫಿ ಆಫ್ ಆ್ಯನ್ ಅಂಬೇಡ್ಕರೈಟ್ ಅನ್ನೋ ಪುಸ್ತಕದಲ್ಲಿ ತುಂಬ ಸ್ವಚ್ಛವಾಗಿ ದಾಖಲಿಸ್ತಾರೆ. ಏನಂದರೆ, ಅಂಬೇಡ್ಕರ್ ಅವರು ತಮ್ಮ ಲೈಬ್ರರಿನಲ್ಲಿ ಓದ್ತಾ ಇದ್ದಾಗ ಒಂದು ಸರ್ತಿ ನಿಮ್ಗಡೆ ಹೋಗ್ತಾರೆ. ನಿಮ್ಗಡೆ ಹೋಗಿ ರಾತ್ರಿ ಅವ್ರ ಕಾಲು ಕೆಳಗಡೆ ಕೂತು ಅವ್ರ ಪಾದವನ್ನು ಸ್ಪರ್ಶ ಮಾಡ್ತಾರೆ ಅಷ್ಟೇ. ಆ ಪಾದ ಸ್ಪರ್ಶ ಮಾಡಿದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಟಾಮಿ ಡೋಂಟ್ ಡೂ ಇಟ್ ಅಂತಾರೆ. ಅಂದರೆ ಅವರು ಮೋಸ್ಟ್ಲಿ ತಮ್ಮ ಕಾಲು ಕೆಳಗೆ ನಾಯಿನೇ ಕೂತಿರ್ಬೇಕು ಅಂದ್ಕೊಂಡು ಏನು ಮಾಡ್ತಾರೆ, ಆ ಪದವನ್ನು ಬಳಸ್ತಾರೆ. ಸ್ವಲ್ಪ ತಾದ್ಮೇಲೆ ಅಂಬೇಡ್ಕರ್ ಅವ್ರಿಗೆ ಗೊತ್ತಾಗುತ್ತೆ ತಮ್ಮ ಕಾಲ ಹತ್ರ ನಿಮ್ಗಡೆ ಕೂತಿದ್ದಾರೆ ಅಂತ. ಅದಕ್ಕೆ ಕ್ಷಮೆಯನ್ನು ಕೋರ್ತಾರೆ. ಅಂದರೆ ಅಷ್ಟೊಂದು ಡೀಪ್ ಸ್ಟಡಿ ಮಾಡ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದರು. ಅದೇ ಕಾರಣಕ್ಕೇ ಅಂಬೇಡ್ಕರ್ ಅವರ ಬಗ್ಗೆ ಇನ್ನೊಬ್ಬರು ಧನಂಜಯ್ ಕೀರನ್ ಅವರು ಬರೀತಾರೆ. ಅವರು 2 ಗಂಟೆ ಮಾತ್ರ ನಿದ್ದೆ ಮಾಡ್ತಿದ್ರಂತ ಅಂಬೇಡ್ಕರ್. ಅಂದರೆ ಅಷ್ಟು ಓದೋದು, ಇಡೀ ರಾತ್ರಿ ಓದ್ತಕ್ಕಂಥ ಮನುಷ್ಯ 2 ಗಂಟೆ ಓದಿದ್ದು, 2 ಗಂಟೆ ನಿದ್ದೆ ಮಾಡಿದ್ದಾದಮೇಲೆ ಎದ್ದು ಕಸರತ್ತು ಮಾಡಿ ಕೋರ್ಟಿಗೆ ಹೋಗ್ತಿದ್ರು. ಕೋರ್ಟ್ನಿಂದ ಬಂದ ಮೇಲೆ ಬರೋವಾಗ ನೇರವಾಗಿ ಮನೆಗೆ ಬರ್ತಿರ್ಲಿಲ್ಲ ಅವರು. ಅಲ್ಲಿಂದ ಮತ್ತೆ ಅವರು ಪುಸ್ತಕಗಳನ್ನು ಖರೀದಿ ಮಾಡೋದಕ್ಕಂತೇಳಿ ತಮ್ಮ ಪುಸ್ತಕಗಳ ಒಂದು ಏನಂತಾರೆ ಮಳಿಗೆಗಳಿಗೆ ಹೋಗ್ತಿದ್ರು. ಈ ಡೈಲಿ ಮೇಲ್ ಅಂತಕ್ಕಂಥ ಒಂದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಅಂಬೇಡ್ಕರ್ ಅವರ ಗಾರ್ಡನಿಂಗ್ ಮತ್ತು ನಾಯಿಗಳ ಸಾಕುವ ಪ್ರೀತಿಯ ಬಗ್ಗೆ ಅಂತೂ ತುಂಬ ಚೆನ್ನಾಗೇ ಒಂದು ಸರ್ತಿ ಬರೀತಾರೆ. ಒಂದು ಸರ್ತಿ ಅಂಬೇಡ್ಕರ್ ಅವರ ಮನೆಯಲ್ಲಿರ್ತಕ್ಕಂಥ ಒಂದು ಪ್ರೀತಿ ಪಾತ್ರ ನಾಯಿ ಸತ್ತಾಗ ಅವರು ಗಳಗಳನೆ ಹತ್ತು ಬಿಡ್ತಾರೆ. ಅಷ್ಟೊಂದು ಕೂಸಿನ ಮನಸ್ಸಿನ ವ್ಯಕ್ತಿ ಅಂಬೇಡ್ಕರ್ ಆಗಿದ್ದರು ಅಂತ. ಈ ಜಗತ್ತಿಗೆ ಅದ್ಭುತವಾದ ಸಂವಿಧಾನವನ್ನು ಕೊಟ್ಟ ಅದ್ಭುತವಾದ ವ್ಯಕ್ತಿ. ಅವರು ಎಷ್ಟು ಕಠಿಣವಾದ ಮನಸ್ಸಿನ ವ್ಯಕ್ತಿಯಾಗಿದ್ದರೋ ಅಷ್ಟೇ ಮೃದು ಮನಸ್ಸಿನ ವ್ಯಕ್ತಿ ಕೂಡ ಆಗಿದ್ದರು ಅನ್ನೋದಕ್ಕೆ ಇದೊಂದು ಒಳ್ಳೆ ಎಕ್ಸಾಂಪಲ್ ಅಂತ. ಅಂಬೇಡ್ಕರ್ ಅವರಿಗೆ ಯಾವುದೇ ಕಾರಣಕ್ಕೂ ಕೆಟ್ಟ ಅಭ್ಯಾಸಗಳಿರಲಿಲ್ಲ. ಅವರು ಧೂಮಪಾನ ಮಾಡ್ತಿರಲಿಲ್ಲ, ಕುಡಿತಿರಲಿಲ್ಲ. ಒಂದು ಸರ್ತಿ ಅವರಿಗೆ ಊಟ ಮಾಡಿದಾಗ ಒಂದು ಆ್ಯಸಿಡಿಟಿ ಅಂತ ಆಗಿದ್ದಾಗ ಅವ್ರು ಹೇಳ್ತಾರೆ, ಯಾರೋ ಒಬ್ಬರು ಅವ್ರ ಸ್ನೇಹಿತರು, ಒಂದು ಸಣ್ಣದಾಗಿ ಒಂದು ಪಾನ್ ಹಾಕ್ಕೊಳ್ಳಿ ಅಂತ. ಅವರು ಪಾನ್ ಹಾಕ್ಕೊಂಡು
ತಕ್ಷಣ ಉಗಿದ್ಬಿಡ್ತಾರಿಲ್ಲ ಬೇಡ ಅಂತ. ಯಾಕಂತಂದರೆ ಇದು ಯಾಕೋ ಕಹಿ ಅನ್ನಿಸ್ತಾ ಇದೆ ಅಂತ. ಅಂದರೆ ಅದರ ಹಿಂದಿನ ಉದ್ದೇಶ ಏನಂದರೆ, ನಾನು ಪಾನ್ ತಿನ್ನೋದನ್ನು ಯಾರಾದರೂ ನನ್ನ ಅನುಯಾಯಿಗಳು ನೋಡಿದ್ರಂದರೆ ಮುಂದೆ ಅವ್ರ ಜೀವನದಲ್ಲಿ ಅದನ್ನೇ ಮಾಡ್ತಾರೆ ಅಂದರೆ ಆದರ್ಶವನ್ನು ಬಾಯಿ ಮಾತಿಂದ ಹೇಳೋದಲ್ಲ, ಆದರ್ಶವನ್ನು ಜೀವನದಲ್ಲಿ ನಾವು ಪಾಲಿಸಬೇಕು ಅನ್ನೋದನ್ನು ಅಂಬೇಡ್ಕರ್ ಅವರು ಯಾವತ್ತೂ ಹೇಳ್ಕೊಂಡು ಬಂದಿದ್ದರು. ಅವರು ಹೊರಗಡೆ ಊಟ ಮಾಡ್ತಾ ಇರಲಿಲ್ಲ, ಇದು ಗೊತ್ತಿರಲಿ. ಅವರು ಕ್ಲಬ್ ಮೆಂಬರ್ ಆಗಿದ್ದರೂ ಕೂಡ ಹೊರಗಡೆ ಊಟ ಮಾಡ್ತಿರಲಿಲ್ಲ. ಯಾರಾದರೂ ಊಟಕ್ಕೆ ಬನ್ನಿ ಸಾರ್ ಅಂತ ಕರೆದ್ರೆ ಅವ್ರು ಹೇಳ್ತಿದ್ರು, ದಯವಿಟ್ಟು ನನಗೆ ಊಟಕ್ಕೆ ಕರಿಬೇಡಿ, ನಾನು ಊಟ ಹೊರಗಡೆ ಮಾಡಲ್ಲ, ನಿಮಗೆ ನನ್ನ ಮೇಲೆ ಅಷ್ಟು ಪ್ರೀತಿ ಇರೋದಾದರೆ ಬರೋವಾಗ ಊಟವನ್ನು ಪಾರ್ಸಲ್ ತೊಗೊಂಬನ್ನಿ ಅಂತ. ಯಾಕಂದರೆ ನಾನು ನಿಮ್ಮ ಜೊತೆ ಬರೋದು, ಅಲ್ಲಿ ಒಣ ಹರಟೆ ಮಾಡೋದು, ಊಟಕ್ಕಂಥ ಸಮಯನ ನಾವು ವ್ಯಯಿಸೋದೇನಿದೆಯಲ್ಲ, ಅದರಿಂದ ನನ್ನ ಟೈಮು ವೇಸ್ಟ್ ಆಗುತ್ತೆ. ಆ ಟೈಮ್ನಲ್ಲಿ ನಾನು ಪುಸ್ತಕಗಳನ್ನು ಓದ್ಬೋದು ಅನ್ನೋ ಮಾತನ್ನು ಹೇಳ್ತಾರೆ. ನಾನಕ್ ಚಂದ್ ರತ್ತು ಈ ಅಂಬೇಡ್ಕರ್ ಅವರ ಅತ್ಯಂತ ನಿಕಟವರ್ತಿ. ಅವರು ದ ಲಾಸ್ಟ್ ಫ್ಯೂ ಇಯರ್ಸ್ ಆಫ್ ಅಂಬೇಡ್ಕರ್ ಅನ್ನೋ ಪುಸ್ತಕದಲ್ಲಿ ತುಂಬ ನಿಚ್ಚಳವಾಗಿ ಬರೀತಾರೆ. ಅಂಬೇಡ್ಕರ್ ಅವರಿಗೆ ಹೊಸತನ್ನು ಕಲಿಯುವ ಒಂದು ಹವ್ಯಾಸ ಯಾವತ್ತೂ ಇತ್ತು. ಒಂದಿನ ರಾತ್ರಿ ಅವರ ಲೈಬ್ರರಿ ಒಳಗೆ ರತ್ತು ಅವರು ಒಂದು ಸಣ್ಣ ಕಿಟಕಿಯಿಂದ ಇಣಿಕಿ ನೋಡಿದಾಗ ಏನು ಮಾಡ್ತಾ ಇದ್ದಾರೆ ಅಂತ ವಾಯಲಿನ್ ಬಾರಿಸ್ತಾ ಇರ್ತಾರೆ. ಅಂದರೆ ಅಂಬೇಡ್ಕರ್ ಅವರು ತಮಗೆ ಬೇಕು ಅಂದಾಗ ಸಂಸ್ಕೃತದಲ್ಲಿ ಏನಿದೆ ಅಂತ ಕಲಿಬೇಕು, ಸಂಸ್ಕೃತದಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ, ಭಾಗವತದಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಏನಿದೆ ಅನ್ನೋದನ್ನು ಕಲಿಬೇಕಂದಾಗ ಅವರು ಸಂಸ್ಕೃತವನ್ನು ಕಲಿತಾರೆ. ಅದೇ ರೀತಿ ತಮ್ಮ ಮನಸ್ಸನ್ನು ಪ್ರಫುಲ್ಲಗೊಳಿಸ್ಕೋಬೇಕನ್ನೋ ಕಾರಣಕ್ಕಾಗಿ ವಾಯಲಿನ್ ಕಲಿತಾರೆ. ಅಂದರೆ ಅಷ್ಟು ಹೊಸತನ್ನು ಕಲಿಬೇಕಂತಕ್ಕಂಥ ಹುಚ್ಚು ಅವರಲ್ಲಿ ಯಾವತ್ತೂ ಇತ್ತು. ಇದೇ ಕಾರಣಕ್ಕೇ ಅಂಬೇಡ್ಕರ್ ಅವರು ಎಲ್ಲ ಕಾರಣಕ್ಕೂ ನಮಗೆ ಇಷ್ಟ ಆಗ್ತಾರೆ. ಇಷ್ಟೆಲ್ಲ ಅದ್ಭುತವಾಗಿರೋ ವ್ಯಕ್ತಿನ ಇವತ್ತಿನ ಕಾಂಗ್ರೆಸ್ ಆಗಿರ್ಬೋದು, ಅಥವಾ BJP ಆಗಿರ್ಬೋದು, ಅಥವಾ ಇತರ ಯಾವುದೇ ರಾಜಕೀಯ ಪಕ್ಷಗಳಾಗಿರ್ಬೋದು, ತಮ್ಮ ಲಾಭಕ್ಕೆ ಹೇಗೆಲ್ಲ ಬಳಸ್ಕೊತಾಯಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಮಾತಾಡೋದಾದರೆ, ಅಂಬೇಡ್ಕರ್ ಅವರನ್ನು ಅವರು ಒಂದು ಲೋಕಸಭಾ ಎಲೆಕ್ಷನಲ್ಲಿ ನಿಲ್ಲೋದಕ್ಕಿಂತ ನಿಂತಾಗ ಅವರು ನಿಂತಂಥ ಕ್ಷೇತ್ರ ಈಸ್ಟ್ ಬೆಂಗಾಲ್ನಲ್ಲಿ ಬರ್ತಕ್ಕಂಥ ಒಂದು ಜೈಸೂರ್ ಮತ್ತು ಖುಲ್ನಾ ಅಂತ ಆ ಏರಿಯಾನಲ್ಲಿ ಅವರು ಆ ಕ್ಷೇತ್ರದಿಂದ ಎಲೆಕ್ಷನ್ ನಿಂತು ಸೋಲ್ತಾರೆ. ಆದರೆ ಆ ಎಲೆಕ್ಷನ್ ನಿಂತ ಜಾಗವನ್ನು ಅಂಬೇಡ್ಕರ್ ಅವರ ನೆನಪಿನಲ್ಲಿ ಕೂಡ ಉಳಿಬಾರ್ದು ಅನ್ನೋ ಕಾರಣಕ್ಕೆ ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ಅದನ್ನು ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನು ಅಂದಿನ ಸರ್ಕಾರ ಮಾಡುತ್ತೆ. ಅದಕ್ಕೆ ವಿರೋಧ ಕೂಡ ಅಂಬೇಡ್ಕರ್ ಅವರು ವ್ಯಕ್ತಪಡಿಸ್ತಾರೆ. ಬೇಡ, ನಿಯಮಾವಳಿಗಳ ಪ್ರಕಾರ, ದೇಶ ವಿಭಜನೆಯ ನಿಯಮಾವಳಿಗಳ ಪ್ರಕಾರ ಒಂದು ಅಕಸ್ಮಾತ್ 50% ಮುಸ್ಲಿಮರು ಒಂದು ಪ್ರದೇಶದಲ್ಲಿ ಇದ್ದರೆ ಮಾತ್ರ ಆ ಪ್ರದೇಶವನ್ನು ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ನಿಯಮ. ಆದರೆ 48% ಮಾತ್ರ ಅಲ್ಲಿ ಮುಸ್ಲಿಮರಿದ್ದರೂ ಕೂಡ ಆ ಕ್ಷೇತ್ರವನ್ನು ಕೊಡ್ತಾರೆ. 52% ಹಿಂದೂ ದಲಿತ ಬಾಂಧವರು ಆ ಕ್ಷೇತ್ರದಲ್ಲಿದ್ದರೂ ಆ ಕ್ಷೇತ್ರವನ್ನು ಪಾಕಿಸ್ತಾನಕ್ಕೆ ಕೊಡ್ತಾರೆ. ಆ ಕಾರಣಕ್ಕೆ ಇವತ್ತಿಗೂ ಕೂಡ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂ ದಲಿತ ಬಾಂಧವರೇನಿದ್ದಾರೆ, ಕೆಲವು ಅತ್ಯಂತ ಕನಿಷ್ಠವಾದ ಕೆಲಸಗಳನ್ನು ಪಾಪ ಅವರು ಮಾಡಿಕೊಂಡು ಬದುಕಬೇಕಾದಂಥ ಪರಿಸ್ಥಿತಿ ಬಂದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಇದೇ ಅಂಶವನ್ನೇ ಬಳಸ್ಕೊಂಡು ಇಂದಿನ BJP ಸರ್ಕಾರ CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಅಂತೇನಿದೆ, ಅದಕ್ಕೆ ಸಂಬಂಧಪಟ್ಟಾಗೆ CAA ಅನ್ನೋದು ಅಂಬೇಡ್ಕರ್ ಅವರ ಆಶಯ ಆಗಿತ್ತು ಅನ್ನೋ ಮಾತನ್ನು ಕೂಡ ಅವರು ಬಳಸ್ತಾರೆ. ಯಾಕಂದರೆ 52% ದಲಿತ ಹಿಂದೂಗಳು ಪಾಕಿಸ್ತಾನದಲ್ಲಿ ಸೇರ್ಕೊಂಡ ಮೇಲೆ ಅವರು ಅತ್ಯಂತ ಕಷ್ಟದ ಜೀವನವನ್ನು ನಡೆಸ್ತಾ ಇದ್ದಾರೆ. ದಯವಿಟ್ಟು ಆಗಬಾರ್ದು ಅನ್ನೋ ಮಾತನ್ನು ಅಂಬೇಡ್ಕರ್ ಅವತ್ತು ಹೇಳಿದರು. ಅವರ ಕನಸಿನಂತೆಯೇ ನಾವೇನು ಮಾಡಿದ್ದೀವಿ, ಇವತ್ತು CAAನ ಜಾರಿಗೆ ತಂದಿದ್ದೀವಿ ಅನ್ನೋ ಮಾತನ್ನು BJPನವರು ತಮ್ಮ ಬೆನ್ನನ್ನು ತಟ್ಕೋತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಮಾತು ಅವರ ಸಮರ್ಥನೆಗೆ ಸಂಬಂಧಪಟ್ಟಿದ್ದೇ ಹೊರತು ನಾನು ಇಲ್ಲಿ ಅದನ್ನು ಸಮರ್ಥನೆ ಮಾಡ್ತಾ ಇಲ್ಲ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ 1952ರಲ್ಲಿ ಅಂಬೇಡ್ಕರ್ ಅವರು ಬಾಂಬೆ ಒಂದು ಕ್ಷೇತ್ರದಿಂದ, ಸೆಂಟ್ರಲ್ ಕ್ಷೇತ್ರದಿಂದ ನಿಂತಾಗ ಅಲ್ಲಿ ಸೋಲ್ತಾರೆ. ಅವರು ಸೋತಾಗ ಆ ಸಂದರ್ಭದಲ್ಲಿ ನಾರಾಯಣ್ ಸದೋಬಾ ಖಾಂಜರೋಲ್ಕರ್ ಅಂತಕ್ಕಂಥ ವ್ಯಕ್ತಿ ಇವರು ಅಂಬೇಡ್ಕರ್ ವಿರುದ್ಧ ಗೆಲ್ತಾರೆ. ಈ ವ್ಯಕ್ತಿ ನಾರಾಯಣ್ ಅಂಬೇಡ್ಕರ್ ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದವರು ಒಂದು ಕಾಲದಲ್ಲಿ. ಈ ವ್ಯಕ್ತಿ 52ರಲ್ಲಿ ಗೆಲ್ತಾರೆ, ಮುಂದೆ 1962ರಲ್ಲೂ ಗೆಲ್ತಾರೆ. 2 ಸರ್ತಿ ಗೆದ್ದ ಮೇಲೆ ಅವರಿಗೆ ಅಂದಿನ ಕಾಂಗ್ರೆಸ್ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ಮಾಡಿದಂತಹ ಪರೋಕ್ಷವಾದ ಅವಮಾನ ಅಂತಲೂ ಕೆಲವರು ವ್ಯಾಖ್ಯಾನಿಸ್ತಾರೆ. ಯಾಕಂದರೆ ಅಂಬೇಡ್ಕರ್ ಇಡೀ ಜಗತ್ತಿಗೆ ಒಬ್ಬ ಜ್ಞಾನದ ಸೂರ್ಯ ಇದ್ದಂಗೆ, ಜ್ಞಾನದ ಶಿಖರ ಇದ್ದಂಗೆ, ಅಂಥ ವ್ಯಕ್ತಿಯನ್ನು ಸೋಲಿಸಿದ ವ್ಯಕ್ತಿಯನ್ನು ನೀವು ಗೌರವಿಸಿ ಪದ್ಮಭೂಷಣ ಕೊಡ್ತೀರಿ ಅಂತ. ನಾರಾಯಣ್ ಅವರು ಕೆಟ್ಟವರು ಅಂತ ಹೇಳೋದಿಲ್ಲ, ಅವರು ಕೂಡ ದಲಿತರ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದವರೇ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ನಾವು ಅನ್ವಯಿಸಿ ನೋಡಿದಾಗ, ಹೋಲಿಕೆ ಮಾಡಿ ನೋಡಿದಾಗ ನಾರಾಯಣ್ ಅವರ ಹೋರಾಟ ಅಷ್ಟು ದೊಡ್ಡ ಪ್ರಮಾಣದ ಹೋರಾಟ ಏನು ಆಗಿರಲಿಲ್ಲ. ಆದರೂ ಕೂಡ ಅವರಿಗೆ 1970ನೇ ಇಸ್ವಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಆದರೆ ಅಂಬೇಡ್ಕರ್ ಅವರಿಗೆ
34 ವರ್ಷ ಅವರು ತೀರಿ ಹೋದ 34 ವರ್ಷದ ನಂತರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದು ಯಾವುದೇ ಕಾಂಗ್ರೆಸ್ ಸರ್ಕಾರ ಅಂತ ಅಲ್ಲ. ಅದನ್ನು ನಾವು ನೆನಪಿಟ್ಕೋಬೇಕು. ಯಾಕಂದರೆ ಅವರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದಂಥ ವ್ಯಕ್ತಿಯವರಿಗೆ ಕಾಂಗ್ರೆಸ್ ಭಾರತ ರತ್ನವನ್ನು ಕೊಡೋದಿಲ್ಲ. 1990 ಮಾರ್ಚ್ 31ನೇ ತಾರೀಕು ವಿ ಪಿ ಸಿಂಗ್ ಸರ್ಕಾರ, ಅವತ್ತಿನ ಸಮ್ಮಿಶ್ರ ಸರ್ಕಾರ ಏನಿತ್ತು, ಆ ವಿ ಪಿ ಸಿಂಗ್ ಪ್ರಧಾನಮಂತ್ರಿ, ಅವರು ಒಬ್ಬ ನಿಚ್ಚಳ ಮನಸ್ಸಿನ ಬಹು ಆಯಾಮದ ವ್ಯಕ್ತಿ. ಅವರು ಮಂಡಲ್ ಒಂದು ಇದನ್ನು ಜಾರಿಗೆ ತಂದಂಥ ವ್ಯಕ್ತಿ. ಆ ವ್ಯಕ್ತಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿ, ಅದರ ಸಲುವಾಗಿ ಕೂಡ ಅವರನ್ನು ಎಷ್ಟೋ ಜನ ವಿ ಪಿ ಸಿಂಗ್ ಅವ್ರನ್ನ ಟೀಕಿಸ್ತಾರೆ, ನೀವು ಕೊಟ್ಟಿದ್ದು ತಪ್ಪಾಯಿತು ಅನ್ನೋ ಮಾತನ್ನು. ಆದರೆ ಈ ಮಾತನ್ನು ನಾವು ಒಪ್ಪೋ ಹಾಗಿಲ್ಲ. ಯಾಕಂದರೆ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಎಂದೋ ಬರಬೇಕಿತ್ತು. ಆದರೆ ಅವರು ತೀರಿ ಹೋದ ನಂತರ ಅವರಿಗೆ ಏನಂತಾರೆ ಮರಣೋತ್ತರ ಪ್ರಶಸ್ತಿಯಾಗಿ ಕೊಟ್ಟಿದ್ದಾಯಿತು. ಇನ್ನು ನವೆಂಬರ್ 26ನೇ ತಾರೀಕು ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಸಂವಿಧಾನ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಅಂಬೇಡ್ಕರ್ ಅವರ ಗೌರವಾರ್ಥ ಆ ದಿನವನ್ನು ಜಾರಿಗೆ ತಂದಿದೆ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೋಬೇಕಾಗತ್ತೆ. ಈ ಕಾರಣಕ್ಕೆ ಇವತ್ತು ಭಾರತದಲ್ಲಿ ಅಂಬೇಡ್ಕರ್ ಅವರನ್ನು ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಜನಸಾಮಾನ್ಯವರು ಗೌರವಿಸ್ತೀವಿ. ಆದರೆ ರಾಜಕೀಯ ಪಕ್ಷಗಳು ತಮ್ಮ ಹಿತಾಸಕ್ತಿಗಾಗಿ ಅವರನ್ನು ಬಳಸ್ಕೊಳ್ತಕ್ಕಂಥ ಆ ಪ್ರಕ್ರಿಯೆ ಇವತ್ತಿಗೂ ನಡೆದೇ ಇದೆ. ಹಾಗಾಗಬಾರ್ದು. ಅಂಬೇಡ್ಕರ್ ಈ ದೇಶದ, ಈ ಜಗತ್ತಿನ ಜ್ಞಾನದ ಸೂರ್ಯ, ಜ್ಞಾನಶಿಖರ. ಅವರನ್ನು ನಾವು ನಮ್ಮ ಮನಸ್ಸುಗಳಲ್ಲಿಟ್ಟು ಆರಾಧಿಸಬೇಕು. ಅಂಬೇಡ್ಕರ್ ಅವರಂತೆಯೇ ನಾವು ಓದಿನ ವಿಚಾರದಲ್ಲಿ, ಜ್ಞಾನವನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಅವರನ್ನು ನಾವು ಫಾಲೋ ಮಾಡಲೇಬೇಕಂತೇಳಿ ನಮ್ಮ ಯುವಕರಿಗೆ ಈ ಮೂಲಕ ನಾನು ಮನವಿ ಮಾಡ್ಕೋತೀನಿ. ಇದು ಇವತ್ತಿನ ಮಾತು ಮಂಥನ. ಮುಂದಿನ ಮಾತು ಮಂಥನದಲ್ಲಿ ಮತ್ತೊಂದು ಸಬ್ಜೆಕ್ಟ್ ಜೊತೆಗೆ ತಮ್ಮ ಜೊತೆ ಬರ್ತೀನಿ ನಾನು. ನಮಸ್ಕಾರ.